ರೇಡಿಯೋ ಮಣಿಪಾಲ ಅರ್ಪಿಸುತ್ತಿದೆ ಕಾರ್ಯಕ್ರಮ ಪುರಾಣಾಮೃತ ಪೌರಾಣಿಕ ಪಾತ್ರ ಜೀವನ ಸೂತ್ರ. ಈ ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ ಉಪನ್ಯಾಸಕರಾಗಿರುವ ಮುಂಡಾಜೆ ಕುಮಾರೇಶ್ವರ ಭಟ್. ಆತ್ಮೀಯರೆಲ್ಲರಿಗೂ ಆದರದ ಪ್ರಣಾಮ. ಪುರಾಣಾಮೃತದ ಅತ್ಯಂತ ಮುಖ್ಯ ಘಟ್ಟಕ್ಕೆ ಬಂದಿದ್ದೇವೆ. ಪೌರಾಣಿಕ ಪಾತ್ರ ಜೀವನ ಸೂತ್ರ ಎಂಬ ಉಪಶೀರ್ಷಿಕೆಯಡಿಯಲ್ಲಿ ಬಿತ್ತರವಾಗುತ್ತಿರುವ ಈ ರೇಡಿಯೋ ಸರಣಿ 4 ಅಧ್ಯಾಯಗಳಲ್ಲಿ ವರ್ಣರಂಜಿತ ಹಾಗೆಯೇ ಮೌಲ್ಯಾಧಾರಿತ ನಳೋಪಾಖ್ಯಾನ ಪ್ರಸಾರವಾಗಿ ಪ್ರಸ್ತುತ ಭಾಗವತದ 35ನೆಯ ಮಾಲಿಕೆಯಲ್ಲಿದ್ದೇವೆ. ಈಗ ಶತ ಅಧ್ಯಾಯದತ್ತ ದಾಪುಗಾಲಿಡುತ್ತಿರುವ ಈ ಬಾನುಲಿ ಕಾರ್ಯಕ್ರಮದ ಯಶಸ್ಸಿಗೆ ಶ್ರೋತೃ ಸಾಮ್ರಾಟರಾದ ನಿಮ್ಮೆಲ್ಲರ ಸಹಕಾರದೊಂದಿಗೆ ದೈವೀಚ್ಛೆಯಂತೆ ಪುರಾಣ ಕುತೂಹಲಿಗಳ ಮಿತ್ರರ ಮಾತ್ರವಲ್ಲದೆ ಕಾರ್ಯಕ್ರಮದ ಸಂಯೋಜಕರ ಕೊಡುಗೆಯೂ ಇದೆ. ಮಾತಾಪಿತರ ಆಶೀರ್ವಾದವು ಸದಾ ಹೀಗೆ ಇರಲಿ ಎಂದು ಕೇಳಿಕೊಳ್ಳುತ್ತಾ ನೇರ ಕೇಳುಗರೊಂದಿಗೆ ಸಾಮಾಜಿಕ ಮಾಧ್ಯಮಗಳ ಅಂದರೆ ಸೋಷಿಯಲ್ ಮೀಡಿಯಾಸ್ ಮುಖಾಂತರ ಪ್ರಸಾರದ ನಂತರದಲ್ಲಿ ಆಲಿಸುತ್ತಿರುವ, ಕಾಲಕಾಲಕ್ಕೆ ಸೂಕ್ತ ಸಲಹೆಯನ್ನು ನೀಡಿ ಪ್ರೋತ್ಸಾಹಿಸುತ್ತಿರುವ ಪುರಾಣ ಪ್ರಿಯ ಹಿತೈಷಿಗಳಿಗೂ ನಾನು ಆಭಾರಿ. ಜೊತೆಗೆ ಇದರ ಬಗ್ಗೆ ಸುದ್ದಿಯನ್ನು ಪ್ರಸಾರಿಸುತ್ತಿರುವ ಎಲ್ಲ ಸುದ್ದಿ ವಾಹಿನಿಗಳಿಗೂ ಕೃತಜ್ಞನಾಗಿದ್ದೇನೆ. ಪುರಾಣಾಮೃತದ 96ನೆಯ ಈ ಸಂಚಿಕೆಯಲ್ಲಿ ನಾವಿಂದು ವಿರಳ ವಿದ್ಯಮಾನದ ವಿಚಾರವೊಂದನ್ನು ಗಮನಿಸೋಣ. ಅದೇ ಶ್ರೀಕೃಷ್ಣನ ಸಹೋದರರು ಅಮ್ಮ ದೇವಕಿಗೆ ಕೃಷ್ಣನ ಮೂಲಕ ಕಂಡುದನ್ನು. ಶ್ರೀಕೃಷ್ಣನ ಸಹೋದರರೆಂದರೆ ಅಣ್ಣ ಬಲರಾಮನನ್ನು ಹೊರತುಪಡಿಸಿ ಕಂಸನಿಂದ ಕೊಲ್ಲಲ್ಪಟ್ಟ ಅಣ್ಣಂದಿರು. ಅಚ್ಚರಿಯಾಯಿತೆ. ಸತ್ತ ಪುತ್ರರನ್ನು ನೋಡಬೇಕೆನ್ನುವ ತಾಯಿಯ ವಿಚಿತ್ರ ಬೇಡಿಕೆ, ಆ ಹೆಂಗರುಳಿನ ಆಸೆ ಹೇಗೆ ಈಡೇರಿತೆಂಬುದು. ಎಂದಿನಂತೆ ಒಂದು ದಿನ ಶ್ರೀಕೃಷ್ಣನ ತಂದೆ ತಾಯಿಗಳ ಪಾದಗಳಿಗೆ ವಂದಿಸಿ ಹೊರಡಲನುವಾದಾಗ ವಸುದೇವನು ಕೃಷ್ಣನನ್ನು ಮಾತಿಗೆಳೆಯುತ್ತಾ ಹಿಂದೊಮ್ಮೆ ಚರ್ಚಿಸಿದಂತೆ ವೇದಾಂತದ ಪಾರಮಾರ್ಥಿಕ ವಿಚಾರದ ಕುರಿತು ಸಂಭಾಷಣೆ ತೊಡಗಿದನು. ಕೃಷ್ಣನು ಸೂಕ್ತ ಉತ್ತರ ನೀಡುತ್ತಿದ್ದನು. ಪಿತ ಸುತರ ಸಂವಾದದ ತರುವಾಯ ಹತ್ತಿರದಲ್ಲೇ ಕುಳಿತಿದ್ದ ದೇವಕಿಗೆ ಕೃಷ್ಣ ಗುರುಗಳಾದ ಸಾಂದೀಪನಿ ಋಷಿಗಳ ಸತ್ತು ಹೋಗಿದ್ದ ಮಗನನ್ನು ಮತ್ತೆ ಯಮಲೋಕದಿಂದ ತಂದುಕೊಟ್ಟ ದೈವಿಕ ಸಾಹಸಗಾಥೆ ಥಟ್ಟನೆ ನೆನಪಿಗೆ ಬಂದು ತಾನು ಒಂದು ಬೇಡಿಕೆ ಇಟ್ಟಳು. ಕಂಬನಿ ತುಂಬಿದ ಕಣ್ಣುಗಳಿಂದ ಕೃಷ್ಣ ಬಲರಾಮರನ್ನು ದೃಷ್ಟಿಸುತ್ತಾ ದೇವಕಿಯು ಗುರುದಕ್ಷಿಣೆ ರೂಪದಲ್ಲಿ ಮೃತನಾದ ಕಂದನನ್ನು ತಂದೆಗೆ ಮತ್ತೆ ಕೊಟ್ಟ ನೀವು ಈ ನಿಮ್ಮ ತಾಯಿಯ ಒಂದು ಬಯಕೆಯನ್ನು ಈಡೇರಿಸಬೇಕು. ಅಣ್ಣ ಕಂಸನಿಂದ ಹತರಾದ ನಿಮ್ಮ ಅಣ್ಣಂದಿರನ್ನು ಒಂದು ಸಲ ಕಣ್ತುಂಬ ನೋಡಬೇಕು. ಅವರು ಗುರುಪುತ್ರನಂತೆ ನನ್ನೊಂದಿಗೆ ಸದಾ ಇರಬೇಕೆಂದು ನಿಮಗೆ ಒತ್ತಾಯಿಸುವುದಿಲ್ಲ ಎಂದು ಕೃಷ್ಣ ಬಲರಾಮರಿಗೆ ಹೇಳಿದಳು. ಹೆತ್ತಮ್ಮನ ಈ ನುಡಿಯನ್ನು ಕೇಳಿ ಪೇಚಾಟಕ್ಕಿಟ್ಟುಕೊಂಡಂತೆ ಆದ ಶ್ರೀಕೃಷ್ಣನು ಮರು ಕ್ಷಣದಲ್ಲಿ ಅಮ್ಮನಿಗೆ ಪೊಡಮಡುತ್ತಾ ಗಂಭೀರ ಧ್ವನಿಯಲ್ಲಿ ಹಾಗೆಯೇ ಆಗಲಮ್ಮ ಎಂದನು. ನಂತರ ಅಣ್ಣನ ಕಡೆಗೆ ತಿರುಗಿದವನೇ ಒಂದು ಸಲ ಮುಗುಳ್ನಕ್ಕನು. ಅಷ್ಟೇ. ಇಂಗಿತಜ್ಞನಾದ ಬಲರಾಮನು ಒಪ್ಪಿ ಒಡನೆ ಈರ್ವರು ಯೋಗ ಮಾಯೆಯಿಂದ ಕೆಳಗಿನ ಲೋಕವಾದ ಸುತಳಕ್ಕೆ ಹೋದರು. ಅಂದಹಾಗೆ ಶ್ರೋತೃಗಳೇ, ನಮ್ಮ ಪುರಾಣ ಧರ್ಮಶಾಸ್ತ್ರಗಳ ಪ್ರಕಾರ ಕೆಳಗಿನ ಲೋಕಗಳನ್ನು ಅತಲ, ವಿತಲ, ಸುತಲ, ರಸಾತಲ, ತಲಾತಲ ಮತ್ತು ಪಾತಾಳ ಎಂದು ಕರೆಯಲಾಗುತ್ತದೆ. ಅದರ ಬಗ್ಗೆ ಅವಕಾಶವಾದರೆ ಇನ್ನೊಮ್ಮೆ ನೋಡೋಣ. ಸುತಳದಲ್ಲಿ ಬಲಿಚಕ್ರವರ್ತಿಯೊಂದಿಗಿದ್ದ 6 ಮಂದಿ ಅಸುರ ವೀರರಾದ ಸ್ಮರ, ಉದ್ಗೀತ, ಪರಿಶ್ವಂಗ, ಪತಂಗ, ಕ್ಷುದ್ರಭೃತ್ ಮತ್ತು ಘೃಣಿ ಎಂಬವರನ್ನು ಬಲಿಚಕ್ರವರ್ತಿಯ ಸಂತೋಷದ ಸಮ್ಮತಿಯೊಂದಿಗೆ ದ್ವಾರಕೆಗೆ ಕರೆತಂದು ಅಮ್ಮನ ಎದುರಿಗೆ ನಿಲ್ಲಿಸಿದನು ಶ್ರೀಕೃಷ್ಣ. ಅವರೇ ಕಂಸನಿಂದ ಹತರಾದ ದೇವಕಿಯ ಹತಭಾಗ್ಯ ಕಂದಮ್ಮಗಳು. ಮಕ್ಕಳನ್ನು ನೋಡಿ ಆಲಂಗಿಸಿ ಶಿರಸ್ಸನ್ನು ಅಘ್ರಾಣಿಸಿ ಆ ಮಹಾತಾಯಿ ಸಂಭ್ರಮಿಸಿದಳು. ಜೊತೆಯಲ್ಲಿದ್ದ ತಂದೆಯಾದ ವಸುದೇವನಿಗೂ ಸಂತಸವಾಯಿತು. ಶ್ರೀಕೃಷ್ಣನ ಸಾಕ್ಷಾತ್ ಅಂಗಸ್ಪರ್ಶದಿಂದ ತಾವು ಯಾರೆಂಬ ಪೂರ್ವಜ್ಞಾನ ಉದಿಸಿ ತಮ್ಮ ಕಾರ್ಯವಾಯಿತು. ಶಾಪವು ಪರಿಹಾರವಾಯಿತೆಂದು ಸ್ವರ್ಗಕ್ಕೆ ತೆರಳಲು ತಮ್ಮನಾದ ಶ್ರೀಕೃಷ್ಣನನ್ನು ನೋಡಿದರು. ಅವನು ಕಣ್ಣಿನಲ್ಲಿ ಸಮ್ಮತಿಸುತ್ತಿದ್ದಂತೆಯೇ ಸಕಲರು ನೋಡುತ್ತಿರಲು
ತಮ್ಮನಾದ ಬಲಭದ್ರ ಹಾಗೆ ಕೃಷ್ಣನನ್ನ ಲಂಘಿಸಿ ತಂದೆ ತಾಯಿಯರಿಗೆ ನಮಿಸಿ ಗಗನಗಾಮಿಗಳಾದರು. ಅಂದಹಾಗೆ ಕಂಸನಿಂದ ಹತ್ಯೆಗೊಳಗಾದ ಆ ಶಿಶುಗಳೇ ಸ್ವಯಂಭುವ ಮನ್ವಂತರದಲ್ಲಿ ಮರೀಚಿಗೆ ಊರ್ಣಾದೇವಿಯಲ್ಲಿ ಜನಿಸಿದ ಮಕ್ಕಳು. ತದನಂತರ ಬ್ರಹ್ಮನ ಅವಕೃಪೆಗೆ ಪಾತ್ರರಾದ ಅವರು ದೇವಕಿಯ ಗರ್ಭದಲ್ಲಿ ಜನಿಸಿ ಕಂಸನಿಂದ ಹತರಾಗಿ ಮತ್ತೆ ರಕ್ಕಸರಾದರು. ಈಗ ಅವರಿಗೆಲ್ಲ ಸದ್ಗತಿ ಪ್ರಾಪ್ತವಾಯಿತು. ಗೌರವಾನ್ವಿತ ಕೇಳುವರೆ, ಇಲ್ಲಿ ಆಂಶಿಕಾವತಾರವಲ್ಲ ಪೂರ್ಣಾವತಾರ ಎಂಬ ತನ್ನ ಘೋಷಣೆಗೆ ಶ್ರೀಕೃಷ್ಣ ಎಂಬು ತುಂಬುತ್ತಾನೆ. ಇಡೀ ವಿಶ್ವವನ್ನು ಸೃಜಿಸಿ ಜೀವಕೋಟಿಗಳನ್ನು ಸೃಷ್ಟಿಸಿ ನಂತರ ಪ್ರತಿ ಆತ್ಮದಲ್ಲೂ ತನ್ನ ಅಂಶವನ್ನು ಸೇರಿಸಿ ಪರಮಾತ್ಮನಾಗಿ ಪ್ರಕಟಗೊಂಡಿದ್ದಾನೆ. ದೇಹದ ವಿಷಯದಲ್ಲಿ ಈ ದೇಹವೇ ನಾನು ಇಂತಹವನು ಎಂಬುದಾಗಿಯೂ ದೇಹಕ್ಕೆ ಸಂಬಂಧಿಸಿದ ಅಂದರೆ ಆತ್ಮಕ್ಕೆ ಸಂಬಂಧಿಸಿರದ ಪತ್ನಿ ಮಕ್ಕಳು ತಂದೆ ತಾಯಿಯರ ವಿಷಯದಲ್ಲಿ ಇವರು ನನ್ನವರು ಎಂಬುದಾಗಿ ಬುದ್ಧಿಯನ್ನು ಕೊಟ್ಟು ಮೋಹ ಪಾಶಗಳಿಂದ ಸಕಲ ಜಗತ್ತನ್ನು ಕಟ್ಟಿಹಾಕಿ ಭ್ರಮಾಧೀನನ್ನಾಗಿ ಮಾಡಿದ್ದಾನೆ ಮಾಧವ. ಇದರಿಂದ ಮುಕ್ತಿ ಸುಲಭವಲ್ಲ. ನಶ್ವರವಾದ ದೇಹವನ್ನು ಶಾಶ್ವತವಾದ ಆತ್ಮವೆಂದು ತಿಳಿದು ತಾನಾಗಿ ಮೆರೆಯುವ ಹುಲು ಮಾನವರಿಗೆ ಶರಣಾಗತಿಯ ಮಾರ್ಗದ ಮುಖೇನ ಬಿಡುಗಡೆಗೆ ಅವಕಾಶವಿತ್ತಿದ್ದಾನೆ ಶರಣಾಗತ ವತ್ಸಲ ಶ್ರೀಹರಿ. ಸಮಕಾಲೀನ ಸಮಾಜದಲ್ಲಿ ಶ್ರೀಕೃಷ್ಣನ ಎಲ್ಲಾ ಲೀಲೆಗಳನ್ನು ಯಥಾವತ್ ಅನುಸರಿಸಲಾಗದಿದ್ದರೂ ಅಲ್ಲಿನ ಸಂದೇಶಗಳು ಪ್ರಾಮುಖ್ಯತೆಯನ್ನು ಪಡೆಯುತ್ತವೆ. ವಾಚ್ಯಾರ್ಥಕ್ಕಿಂತಲೂ ಭಾವಾರ್ಥವನ್ನು ಇಂಗಿತಾರ್ಥವನ್ನು ಗ್ರಹಿಸಬೇಕಾಗಿದೆ. ಅದು ಎಲ್ಲರಿಗೂ ಎಲ್ಲಾ ಕಾಲಕ್ಕೂ ಎಲ್ಲಾ ಸಂದರ್ಭಗಳಲ್ಲಿಯೂ ಸಲ್ಲುವಂತಿದೆ. ಗುರುದಕ್ಷಿಣೆಯಾಗಿ ಗುರುಪುತ್ರನನ್ನು ಮರಳಿ ಗುರುವಿಗೆ ನೀಡಿದರೆ ಮಾತೆಗೆ ಕೇವಲ ಕೆಲ ಹೊತ್ತಿನವರೆಗೆ ಮಾತ್ರ ತನ್ನ ಅಲ್ಪಾಯುಗಳಾದ ಪುತ್ರರನ್ನು ನೋಡಲು ಅವಕಾಶವಿತ್ತಿದ್ದ ಶ್ರೀಹರಿ ಈ ಮೂಲಕ ಮಾತೃ ಋಣವನ್ನು ತೀರಿಸಲಾರದು ಎಂಬ ಸಂದೇಶವನ್ನು ಜಗತ್ತಿಗೆ ನೀಡಿದ್ದ. ಮದರ್ ನೆವರ್ ಮ್ಯಾಚಸ್ ಅದರ್, ತಾಯಿಗೆ ತಾಯಿಯೇ ಸಾಟಿ. ಒಟ್ಟಿನಲ್ಲಿ ಗೀತಾಚಾರ್ಯನಾದ ಗೋವಿಂದನ ಲೀಲೆಗಳು ನವನಾಗರಿಕರಿಗೆ ಎಂದೆಂದಿಗೂ ಆದರ್ಶದ ನೆಲೆಯಾಗಿವೆ, ಸ್ಫೂರ್ತಿಯ ಸೆಲೆಯಾಗಿವೆ, ಅನುಸರಣೆಯ ಅಲೆಯಾಗಿವೆ. ಸತತ 96 ಶನಿವಾರ ಹಾಗೂ ಭಾನುವಾರ ಅನುಕ್ರಮವಾಗಿ ಸಂಜೆ ಹಾಗೂ ಅಪರಾಹ್ನ ಮೂಡಿಬರುತ್ತಿರುವ ಈ ಪುರಾಣಾಮೃತ ಸರಣಿಗೆ ಮುಂದೆಯೂ ಶ್ರೋತೃ ಮಿತ್ರರ ಸದಾಶಯ ಇರಲಿ ಎಂದು ಮತ್ತೊಮ್ಮೆ ವಿನಮ್ರವಾಗಿ ಆಶಿಸುತ್ತಾ, ಓಂ ಶ್ರೀರಾಮಾಯ ನಮಃ. ಸಮಸ್ತ ಸನ್ಮಂಗಲಾನಿ ಭವಂತು. ಪುರಾಣಾಮೃತ ಪೌರಾಣಿಕ ಪಾತ್ರ ಜೀವನ ಸೂತ್ರ. ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟವರು ಉಪನ್ಯಾಸಕರಾಗಿರುವ ಮುಂಡಾಜೆ ಕುಮಾರೇಶ್ವರ ಭಟ್.